ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನವಾದಂಥ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಾವಿದ್ದೀವಿ. ಕಳೆದ 48 ಗಂಟೆಗಳ ಹಿಂದೆ ಏನು ಸಾಕಷ್ಟು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆಯಾಗಿರ್ತಕ್ಕಂಥದ್ದು. ಮಳೆಯಾಗಿ ಏನಂತಾರೆ ಒಂದು ಅವಾಂತರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದೇವಸ್ಥಾನ ಒಳಗಡೆನೇ ನೀರು ನುಗ್ಗಿರ್ತಕ್ಕಂಥದ್ದು. ಹಾಗಾಗಿ ಈ ಏನು ಮಳೆ ನಿಂತ ನಂತರ ಈಗ ಸದ್ಯ ದೇವಸ್ಥಾನವನ್ನು ಶುಚಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ದಿನ ರೂಟೀನ್ ತಕ್ಕಂತೆ ಏನು ಒಳಗಡೆ ಬಂದಿರುವಂಥ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರಬಹುದು ಸಾಕಷ್ಟು ಒಂದು ರೀತಿಯಲ್ಲಿ ಮೊನ್ನೆ ತಾನೇ ಏನು ಅಪಾರ ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಎಣ್ಣೆ ಹೊಂಡದಿಂದ ಏನು ಅಧಿಕವಾಗಿ ನೀರು ದೇವಸ್ಥಾನ ಒಳಗಡೆ ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಹಾನಿಯನ್ನು ಉಂಟು ಮಾಡಿತ್ತು. ಈಗ ಸದ್ಯ ಇಲ್ಲಿನ ಏನು ಯಲ್ಲಮ್ಮಗುಡ್ಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಏನಂತಂದರೆ ಸಿಬ್ಬಂದಿಗಳು ಎಲ್ಲ ರೀತಿ ಅಂತಂದರೆ ಯಾವುದೇ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾವು ಭಕ್ತಾದಿಗಳನ್ನು ನಿಮಗೆ ದೃಶ್ಯದಲ್ಲಿ ತೋರಿಸ್ತೀವಿ. ಸಾಕಷ್ಟು ಭಕ್ತಾದಿಗಳು ಕೂಡ ಏನು ಬಂದಿದ್ದಾರೆ. ಯಾವುದೇ ರೀತಿ ವದಂತಿಗಳಿಗೆ ಕಿವಿ ಕೊಡಬಾರ್ದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಮಳೆ ಆದಂಥ ಸಂದರ್ಭದಲ್ಲಿ ಅವತ್ತೇ ರಾತ್ರಿನ ಏನು ನೀರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡಿದರು. ಯಾವುದೇ ರೀತಿ ಅಂತಂದರೆ ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ರಸ್ತೆಯನ್ನು ಕೂಡ ಸುಗಮವಾಗಿ ಮಾಡುವಂಥ ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮಾಡಿದರು. ಹೀಗಾಗಿ ಈಗ ಎಲ್ಲವೂ ಕೂಡ ಸುಗಮವಾಗಿ ದರ್ಶನಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈಗ ಏನು ನಮ್ಮ ಭಕ್ತಾದಿಗಳನ್ನು ಮಾತಾಡ್ಸೋದು, ತಾವು ಎಲ್ಲಿಂದ ಬಂದಿರಿ ಸರ್? ಗುಲ್ಬರ್ಗ ಸರ್. ಮೊನ್ನೆ ಮಳೆ ಆಗಿತ್ತು, ಸಾಕಷ್ಟು ಇಲ್ಲಿ ಬರಲಿಕ್ಕೆ ಅನುಕೂಲ ಆಗಿತ್ತು. ಈಗ ನೀವು ಬಂದಿದ್ರಿ, ಯಾವುದೇ ರೀತಿ ತೊಂದರೆ ಇಲ್ಲ? ಏನು ಮಳೆ ಇಲ್ಲ, ಏನಿಲ್ಲ, ಸೀದಾ ಬಂದುಬಿಟ್ಟು ಏನಿಲ್ಲ. ಪ್ರತಿ ವರ್ಷ ಬರ್ತೀರಾ ಜನ? ಇದೇ ಬರ್ತೀವಿ ಅವ್ರು 2 ವರ್ಷ 3 ವರ್ಷ ಬಂದು. ತಾವು ಎಲ್ಲಿಂದ ಬಂದ್ರಿ ಸರ್? ನಾವು ಗುಲ್ಬರ್ಗದಿಂದ. ಪ್ರತಿ ವರ್ಷ ಬರ್ತೀವಿ. ಮೊನ್ನೆ ಮಳೆ ಬಂದ ದಿವಸ ಬರಬೇಕಾಗಿತ್ತು, ಮಳೆ ಜಾಸ್ತಿ ಇದೆ ಅಂತ ಬಿಟ್ಟಿದ್ದು. ಇವತ್ತು ಅದೇ ಹುಣ್ಣಿಮೆಗೆ ಜಾಸ್ತಿ ಜನ ಬರ್ತಾರೆ ಈ ಕಡೆ. ದರ್ಶನ ಸಿಗಲ್ಲ, ಆ ಟೈಮ್ನಾಗ ಸ್ವಲ್ಪ ಅನುಕೂಲ ಆಗ್ತದೆ ಅಂತೇಳಿ. ಈ ರೀತಿ ಭಕ್ತರು ಹೇಳಿರ್ತಕ್ಕಂಥದ್ದು ಮಳೆ ಬಂದಂಥ ಸಂದರ್ಭದಲ್ಲಿ ಬರಲಿಕ್ಕೆ ಅನಾನುಕೂಲ ಆಯಿತು. ಆದರೆ ಈಗ ಮಳೆ ನಿಂತು ಹೋಗಿ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಯಾವುದೇ ರೀತಿ ತೊಂದರೆ ಇಲ್ಲ. ಭಕ್ತಾದಿಗಳು ಕೂಡ ಬರಬಹುದು. ನಾವು ಕೂಡ ಗುಲ್ಬರ್ಗದಿಂದ ದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ ಅನ್ನೋ ಮಾತುಗಳನ್ನು ಭಕ್ತರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.